ಮನೆಯಲ್ಲಿ ಏನೇ ಫಂಕ್ಷನ್ ಇರಲಿ, ಸಮಾರಂಭ ಇರಲಿ, ಮದುವೆ ಇರಲಿ, ಹುಟ್ಟಹಬ್ಬ ಇರಲಿ, ಗ್ರ್ಯಾಂಡ್ಲಿ ಕೊಡುವಂತಹ ಟ್ರೆಡಿಷನಲ್ ಡ್ರೆಸ್ ಅಂದರೆ ಸೀರೆಗಳು. ಸೀರೆಗಳು ಉಟ್ರೇನೆ ನಮ್ಮ ಹೆಣ್ಮಕ್ಳು ಮತ್ತಷ್ಟು ಚಂದವಾಗಿ ಕಾಣೋದು. ಅದರಲ್ಲೂ ಟ್ರೆಡಿಷನಲ್ ಸೀರೆಗಳು ಅಂತೀವಲ್ಲ, ಇದು ಕಂಚಿ ರೇಷ್ಮೆಯಿಂದ ಹಿಡಿದು ಇಲ್ಕಲ್ನ ಮೊಣಕಾಲ್ಮೂರು ಸೀರೆವರೆಗೂ ಅದರದೇ ಆದ ವಿಶೇಷತೆಗಳಿರುತ್ತವೆ. ಈಗ ನಾನು ನಿಂತಿರೋದು ಒರಿಸ್ಸಾದ ಟ್ರೆಡಿಷನಲ್ ಸೀರೆಗಳ ಹತ್ರ. ಈ ಟ್ರೆಡಿಷನಲ್ ಸೀರೆಗಳು ಅಂತೀವಲ್ಲ, ಒರಿಸ್ಸಾದ ಟ್ರೆಡಿಷನಲ್ ಸೀರೆಗಳು ಪ್ಯೂರ್ ಕಾಟನ್ ಸೀರೆಗಳು. ಇದರ ವಿಶೇಷತೆ ಏನು, ಯಾಕೆ ಇದನ್ನು ತುಂಬ ಜನ ಇಷ್ಟಪಡ್ತಾರೆ, ಬನ್ನಿ ನೋಡೋಣ. ಒರಿಸ್ಸಾ ಟ್ರೆಡಿಷನಲ್ ಸೀರೆಗಳು ಅಂತ ಹೇಳ್ತಾ ಇದ್ನಲ್ವಾ, ಒರಿಸ್ಸಾ ಟ್ರೆಡಿಷನಲ್ ಸೀರೆಗಳ ಒಂದು ವಿಶೇಷತೆ ಏನು ಗೊತ್ತಾ, ಇದು ಕೊನಾರ್ಕ್ ಚಕ್ರಗಳು ಅಂತ ಒರಿಸ್ಸಾದ ಸಿಂಬಲ್. ಇದು ಆ್ಯಕ್ಚುಲಿ ಕೊನಾರ್ಕ್ ಚಕ್ರಗಳು ಈ ಸೀರೆಗಳಲ್ಲಿ ಅಚ್ಚುತ್ತಿರೋದು ನೋಡಿದರೆ ಇದು ಯಾರಾದರೂ ಹೇಳ್ಬೋದು ಒರಿಸ್ಸಾ ಸೀರೆಗಳು ಅಂತ. ಒರಿಸ್ಸಾದ ಟ್ರೆಡಿಷನಲ್ ಸೀರೆಗಳನ್ನು ನೀವು ನೋಡಿದ್ರಿ. ಈಗ ನಾವು ಮಧ್ಯಪ್ರದೇಶದ ಟ್ರೆಡಿಷನಲ್ ಸೀರೆಗಳ ಹತ್ರ ಇದ್ದೀವಿ. ಇದಕ್ಕೆ ಚಂದೇರಿ ಸಿಲ್ಕ್ ಅಂತಾರೆ. ಪ್ಯೂರ್ ಕಾಟನಿಂದ ಮಾಡಿರುವಂತಹ ಈ ಸೀರೆಗಳು ಯಾವ ರೀತಿ ಇದ್ದಾವೆ, ಇದು ಸ್ಪೆಷಾಲಿಟಿ ಏನು, ಬನ್ನಿ ನೋಡೋಣ. ಕಲಂಕಾರಿ ಡಿಸೈನ್ ಅಂತ ಹೇಳ್ತಾರೆ. ಈ ಕಲಂಕಾರಿ ಡಿಸೈನ್ UP ಸೀರೆಗಳಲ್ಲಿ ಸ್ಪೆಷಾಲಿಟಿ. ಕಾಟನ್ ಸೀರೆಗಳಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಕ್ಲಾತ್ ಅಂತೂ ತುಂಬಾ ಸ್ಮೂತ್, ಸ್ಕಿನ್ ಫ್ರೆಂಡ್ಲಿ ಆಗಿದೆ. ಸೊ ಸಿಂಪಲ್ ಅನಿಸ್ಬೋದು, ಆದರೆ ನಿಮಗೆ ಉಟ್ಟಾಗ ಅದ್ರ ಲುಕ್ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ವೆರೈಟಿ ಡಿಸೈನ್ಸ್ ಇದ್ದಾವೆ. ಕಲರ್ ಇದು ಒಂದು ಸ್ಪೆಷಾಲಿಟಿ ಏನಂದರೆ ಎಲ್ಲದರಲ್ಲೂ ಮರೂನ್ ಅಂತೂ ಇದ್ದೇ ಇದೆ. ಮರೂನ್ ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದ್ಬಿಟ್ಟು ಎಲ್ಲ ಕಾಟನ್ ಸೀರೆಗಳಲ್ಲಿ ಸ್ವಲ್ಪನಾದರೂ ಮರೂನ್ ಕಲರ್ ಇದ್ದೇ ಇದೆ. ಒರಿಸ್ಸಾ, ಮಧ್ಯಪ್ರದೇಶ ಆದಮೇಲೆ ಕೋಲ್ಕತ್ತಾ ಸೀರೆಗಳು ನೋಡದೇ ಇರೋಕ್ಕಾಗತ್ತಾ? ಕೋಲ್ಕತ್ತಾ ಸೀರೆಗಳಲ್ಲಿ ಯಾವೆಲ್ಲ ವೆರೈಟಿ ಡಿಸೈನ್ಗಳು, ವೆರೈಟಿ ಸೀರೆಗಳು ಸಿಗುತ್ತವೆ ಅಂತ ಬನ್ನಿ ನೋಡೋಣ. ಸೊ ಇಲ್ಲೊಂದು ಹ್ಯಾಂಡ್ ವರ್ಕ್ ಸೀರೆಗಳಿದೆ. ಇದು ಕಥವಾರ್ ವರ್ಕ್ ಅಂತ ಹೇಳ್ತಾರಂತೆ. ಸೊ ಫುಲ್ಲಿ ಸೀರೆ ಎಲ್ಲ ಫುಲ್ ಹ್ಯಾಂಡ್ ವರ್ಕ್ದು, ಕೈಯಲ್ಲೇ ಮಾಡಿರುವಂತಹ ಡಿಸೈನ್ ಇರುವಂತಹ ಸೀರೆ ಇದು. ಬ್ಲೂ ಆ್ಯಂಡ್ ಮರೂನ್ ಕಾಂಬಿನೇಷನ್ ಸಖತ್ತಾಗಿದೆ. ಮೋಡ್ಕಾ ಸಿಲ್ಕ್ ಅಂತಾರಂತೆ. ಸೊ ಇದೊಂಥರ ಸೀರೆ, ಕೋಲ್ಕತ್ತಾದ ಫೇಮಸ್ ಮೆಟೀರಿಯಲ್ ಕೂಡ. ಇದು ಕೂಡ ತುಂಬ ಸ್ಮೂತ್ ಆಗಿದೆ. ಕೋಲ್ಕತ್ತಾದ ಮತ್ತೊಂದು ಸೀರೆಗಳಲ್ಲಿ, ವೆರೈಟಿ ಸೀರೆಗಳಲ್ಲಿ ಇದು ಒಂದು ಟಸರ್ ಸಿಲ್ಕ್ ಸೀರೆ. ಸೊ ಲೈಟ್ ಕಲರ್ ಕಾಂಬಿನೇಷನ್, ತುಂಬ ಸಖತ್ತಾಗಿದೆ. ಸೊ ಕೋಲ್ಕತ್ತಾದ ವೆರೈಟಿ ಸೀರೆಗಳಿದ್ದಾವೆ, ಬನ್ನಿ ನೋಡೋಣ ಏನೇನೆಲ್ಲ ವೆರೈಟಿ ಸೀರೆಗಳಿದ್ದಾವೆ ಅಂತ ನೋಡೋಣ. ಬೆಂಗಾಲ್ ಕಾಟನ್ ಸೀರೆಗಳ ಒಂದು ಸ್ಪೆಷಾಲಿಟಿ ಅಂದರೆ ಫುಲ್ಲಿ ಕಾಟನ್ ಅಂತ ಅನಿಸಲ್ಲ, ಬಟ್ ಕಾಟನ್ ಸೀರೆ ಥರನೇ ಇರುತ್ತೆ. ಲುಕ್ ಅಂತೂ ಅದೇ ಗ್ರ್ಯಾಂಡ್ ಲುಕ್ ಇರುತ್ತೆ. ಸ್ವಲ್ಪ ಸಿಲ್ಕ್ ಮಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ತುಂಬ ಶೈನಿಂಗ್ ಆಗಿದೆ. ಕಾಟನ್ ಥರನೇ ಇದೆ, ಪ್ಯೂರ್ ಕಾಟನ್ ಥರನೇ ಅನಿಸುತ್ತೆ. ನಿಮಗೆ ತುಂಬ ಸ್ಟಿಫ್ ಆಗಿ ಕೂತಿರುತ್ತೆ. ಸೊ ವೀಕ್ಷಕರೇ, ಫ್ಲರ್ಟ್ ಅಂದರೆ ಏನು, ಫ್ಲರ್ಟ್ ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾದರೆ ಬನ್ನಿ ಚರ್ಚೆನ ಮುಂದುವರಿಸೋಣ. ಏನಂತಾರೆ ನಮ್ಮ ಸ್ಟೂಡೆಂಟ್ಸ್ ಅಂತ. ನೀವು ಯಾರ ಜೊತೆ ಮಾಡಿದ್ದೀರಾ ಫ್ಲರ್ಟಿಂಗ್? ಚಾನ್ಸ್ ಸಿಕ್ಕಿಲ್ಲ ಮೇಡಮ್. ಟ್ರೈ ಮಾಡಿದೆ, ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ.
ಫ್ಲರ್ಟಿಂಗ್ ಅಂದ್ರೆ ಹೆಂಗ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಏನ್ ಮಾತಾಡ್ಸೋದು ಅಥವಾ ಕೀಟ್ಲೆ ಮಾಡೋದಾ? ಹೆಂಗೆ ಏನ್ ಅನ್ಕೊಂಡಿದ್ದಾರೆ? ಕೀಟ್ಲೆ ಮಾಡೋದಿರ್ಬೋದು, ಮಾತಾಡೋದಿರ್ಬೋದು. ಆಮೇಲೆ ಇದು ಅಷ್ಟೇ, ಈ ಫಿಲಮ್ಸ್ ಅಲ್ಲಿ ಹೇಳ್ತಾರಲ್ಲ, ನಿನ್ ಕಣ್ಣು ಆ ತರ ಇದೆ, ನಿನ್ ಕೂದಲು ಹೀಗಿದೆ, ನೀನ್ ನಡೆದ್ರೆ ಹಂಸ ಹಾರ್ದಂಗ ಆಗತ್ತೆ ಅಂತ ಹುಡುಗರು ಹುಡುಗಿರಿಗೆ ಹೇಳೋದು, ಹುಡುಗಿರು ಹುಡುಗರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದು, ರೊಮ್ಯಾಂಟಿಕ್ ಕಾನ್ವರ್ಸೇಷನ್ ಮಾಡಕ್ ಶುರು ಮಾಡೋದು. ಅದೇ ತರ ಹುಡುಗರಿಗೆ ನಿನ್ ಹೈಟ್ ಇಷ್ಟ, ನಿನ್ ವೆಯ್ಟ್ ಇಷ್ಟ, ನಿನ್ ವಾಯ್ಸ್ ಇಷ್ಟ, ನೀನು ಗಾಡಿ ಓಡಿಸೋದು ಇಷ್ಟ, ನೀನ್ ಸಿಗರೇಟ್ ಹೊಡೆದ್ಬಿಟ್ಟು ದಮ್ಮು ಸರ್ಕಲ್ಸ್ ಬಿಡ್ತಿಯಲ್ಲ ಅದು ಇಷ್ಟ ನನಗೆ, ಆ ಥರ. ಈಗ ನೀವು ಡಿಗ್ರಿ ಓದ್ತಾ ಇದ್ರೆ ಫೈನಲ್ ಇಯರ್ ಅನ್ಕೊಳ್ತೀನಿ, ಜರ್ನಲಿಸಮ್ ಫೈನಲ್ ಇಯರ್. ಓಕೆ, 3 ವರ್ಷದಲ್ಲಿ ನಿಮ್ಗೆ ಯಾರ ಜೊತೆಗೂ ನೀವು ಫ್ಲರ್ಟಿಂಗ್ ಅನ್ನೋದು ಮಾಡೇ ಇಲ್ವಾ? ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಲಿಲ್ವಾ ಅಂತ? ಇಲ್ಲ, ಮಾತಾಡ್ಸಿದೀನಿ, ಆದ್ರೆ ಫ್ಲರ್ಟ್ ಮಾಡೋ ಉದ್ದೇಶ ಇರಲಿಲ್ಲ ನಂಗೆ. ಅವತ್ತು ಫ್ಲರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ಫ್ಲರ್ಟ್ ಮೀನ್ಸ್ ಹರ್ಟ್ ಮಾಡೋದಾ? ಫ್ಲರ್ಟ್ ಅಂದ್ರೆ ಉದ್ದೇಶ ಇಲ್ಲ ಅಂದ್ರೆ ಏನರ್ಥ? ಫ್ಲರ್ಟ್ ಉದ್ದೇಶ ಇಲ್ಲ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ, ನನಗೆ ನನ್ನ ಕೋರ್ಸ್ ಬಗ್ಗೆ ತುಂಬಾ ಆಸಕ್ತಿ ಜಾಸ್ತಿ. ನಾನು ಬೈ ಚಾಯ್ಸ್ ತಗೊಂಡಿರೋದು. ನಾನು ಜರ್ನಲಿಸಮ್ ಮಾಡ್ತಾ ಇದ್ದೀನಿ, ನಾನು ಬೈ ಚಾಯ್ಸ್ ತೊಗೊಂಡಿದ್ದು, ಬೈ ಚಾನ್ಸ್ ಅಲ್ಲ. ಅದ್ರ ಜೊತೆ ಫ್ಲರ್ಟ್ ಮಾಡಬೇಕು ಅಥವಾ ಫ್ಲರ್ಟ್ ಈ ವ್ಯಕ್ತಿನ ನೋಡಿದ ತಕ್ಷಣ ನಂಗೆ ಫ್ಲರ್ಟ್ ಮಾಡಬೇಕು ಅನ್ನೋ ವ್ಯಕ್ತಿನ ನಾನು ಇನ್ನೂ ಕಂಡಿಲ್ಲ. ಮುಂದೆ ಕಾಣ್ಬೋದೇನೋ, ಹೋಪ್ ಐ ಗೆಟ್ ಅ ಚಾನ್ಸ್ ಟು ಫ್ಲರ್ಟ್ ಇನ್ ಫ್ಯೂಚರ್ ಅಷ್ಟೇ. ಓಕೆ ವಿದ್ಯಾ, ಫ್ಲರ್ಟ್ ಆ್ಯಕ್ಚುಲಿ ಬ್ಯಾಡ್ ಇಂಟೆನ್ಷನ್ ಇದ್ರಂದರೆ ಅದು ಆ್ಯಕ್ಚುಲಿ ಇನ್ನೊಬ್ರಿಗೆ ಹರ್ಟ್ ಮಾಡುವಂಥ ಲೆವೆಲ್ಗೂ ಹೋಗ್ಬಿಡುತ್ತೆ ಒಂದೊಂದ್ಸರಿ. ಸೊ ಹೆಂಗಪ್ಪ ಅಂತಂದರೆ ತುಂಬ ಸೂಕ್ಷ್ಮ ಮನಸ್ಸಿನವರು ಇರ್ತಾರೆ ತುಂಬ ಜನ, ಎಲ್ಲರೂ ಒಂದೇ ಥರ ಟೇಕ್ ಇಟ್ ಈಸಿ ಆ ಥರ ಒಂದು ಇದರಲ್ಲಿ ಇರಲ್ಲ. ಸೊ ತುಂಬ ಜನಕ್ಕೆ ಹರ್ಟ್ ಆಗುತ್ತೆ, ಅದು ಏನೋ ಸೀರಿಯಸ್ ಇದಕ್ಕೆ ಹೋಗ್ಬಿಡುತ್ತೆ. ಸೊ ಫ್ಲರ್ಟ್ ಆ್ಯಕ್ಚುಲಿ ಹೆಂಗಿರ್ಬೇಕಂತ ಅಂದ್ರೆ, ಯಾವ ಹೆಲ್ದಿ ಫ್ಲರ್ಟ್ ಅಂದರೆ ಏನು ಆ್ಯಕ್ಚುಲಿ ನಿಮ್ಮ ಪ್ರಕಾರ ಅಂತ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದರೆ, ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಮೂವ್ ಆಗ್ತಾರೆ. ಫಸ್ಟ್ ನೀವು ಹೇಳ್ದಂಗೆ ಆ್ಯಕ್ಚುಲಿ ಫಸ್ಟ್ ಕಾಲೇಜಿಗೆ ಬಂದಾಗ, ನ್ಯೂ ಬಾಯ್ ಆರ್ ಗರ್ಲ್ ಬಂದಾಗ, ಫಸ್ಟ್ ಬಾಯ್ ಚೆನ್ನಾಗಿದ್ರೆ ಎವ್ರಿ ಗರ್ಲ್ ವಿಲ್ ಬಿ ಬಿಹೈಂಡ್ ಅಟ್ ಲೀಸ್ಟ್ ಕ್ರಶ್ ಅಂತಾರು ಇರುತ್ತೆ ಎಲ್ಲರ ಮೇಲೆ. ಕ್ರಶ್. ಓಕೆ. ಆ್ಯಂಡ್ ಲೇಟರ್ ಮೂವ್ ಆನ್ ಮಾಡಬೇಕು ಅಂದರೆ ಇಂಟೆನ್ಷನ್ಲಿ. ಈಗ ಒಂದು 4-5 ಜನ ಹುಡುಗಿರಿದ್ರೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ಎವ್ರಿ ಮೈಂಡ್ ಸೆಟ್ ಚೇಂಜಸ್, ಒಬ್ಬರಿಂದ ಒಬ್ರು ಚೇಂಜ್ ಆಗೇ ಆಗುತ್ತೆ. ಆ್ಯಂಡ್ ಇಂಟೆನ್ಷನ್ಲಿ ಹರ್ಟ್ ಮಾಡಬೇಕು ಅಂತ ಒಬ್ಬೊಬ್ರಿಗೆ ಇರಲ್ಲ. ಒಬ್ಬೊಬ್ರು ವಾಂಟೆಡ್ಲಿ ಅವ್ನು ತುಂಬ ಇಸ್ ವೆರಿ ಸ್ಮಾರ್ಟ್, ಗುಡ್ ಲುಕಿಂಗ್, ಆ್ಯಂಡ್ ಲೇಟರ್ ಎಲ್ಲ ಗರ್ಲ್ಸು ಅವ್ರು ಬಿಹೈಂಡ್ ಇದ್ದಾನೆ, ಸೊ ಅವ್ನಿಗೊಂದು ಲೆಸನ್ ಟೀಚ್ ಮಾಡಬೇಕು ಅಂತೇನೋ ವಾಂಟೆಡ್. ಈವನ್ ಶೀ ಈಸ್ ಗುಡ್ ಲುಕಿಂಗ್ ಅಂತಂದರೆ ಆಬ್ವಿಯಸ್ಲಿ ಅವ್ನು ಬಿಹೈಂಡ್ ಬಿದ್ದೇ ಬೀಳ್ತಾಳೆ. ಆ್ಯಂಡ್ ಲೇಟರ್ ಅವಳು ಕ್ಲೋಸಾಗಿ ಮೂವ್ ಆಗ್ತಾಳೆ. ಆ ರಿಲೇಷನ್ಶಿಪ್ ತಿರ್ಗಾ ಅದು ತುಂಬ ಅಟ್ಯಾಚ್ಡ್ ಆಗಿರುತ್ತೆ. ಆ್ಯಂಡ್ ಲೇಟರ್ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆದಾಗ ಅವ್ನು ತುಂಬ ಸೀರಿಯಸ್ ಆಗಿ ತಗೋಬೋದು. ಬಟ್ ಐ ಸೇ ದ್ಯಾಟ್ ಅಷ್ಟೊಂದು ಮೂವ್ ಆದರೂ ಸರಿ ಇರಲ್ಲ ಅನ್ಸುತ್ತೆ. ತುಂಬ ಅವ್ರಿಗೆ ಹರ್ಟ್ ಆದರೆ ಅವ್ರಿಗೆ ಮೈಂಡ್ ಮೆಂಟಾಲಿಟಿ ಎಲ್ಲೋ ಚೇಂಜ್ ಆಗ್ಬೋದು. ಸೊ ಇಟ್ ಬಿಕಮ್ ಸಮಥಿಂಗ್ ಲೈಕ್ ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ ಅದು ಸಿಚುಯೇಷನ್, ಅದು ರಿಲೇಷನ್ಶಿಪ್. ಸೊ ಅಲ್ಲೇ ಬ್ರೇಕ್ ಮಾಡೋದು ಒಳ್ಳೇದು. ಅಥವಾ ಅವ್ರ ಫ್ರೆಂಡ್ಸ್ ಏನಾರು ಇದ್ದರೆ ಅವ್ರಿಗೆ ಅಡ್ವೈಸ್ ಮಾಡೋದು ಬೆಸ್ಟ್ ಆ್ಯಕ್ಚುಲಿ. ಹೇಗೆ ಗರ್ಲ್ ಇರ್ತಾರೆ, ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಇನ್ನರ್ ಹಾರ್ಟ್ ಏನಂತ ಹೇಳ್ತಾರೆ ಅಂದ್ಬಿಟ್ಟು. ಓಕೆ ಸುಮಂತ್, ವಿದ್ಯಾ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಫ್ಲರ್ಟ್ ಅಂದರೆ ಏನು, ಫ್ಲರ್ಟ್ ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಮಾತನ್ನು ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ.